ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಿಗೆ ಶಿರಬಾಗಿ ನಮಿಸುತ್ತಾ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿರುವ ಸಹೃದಯ ಸಜ್ಜನರಿಗೆ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ನಮ್ಮ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಜ್ಯೋತಿಯನ್ನು ಬೆಳಗಿಸಬೇಕು, ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕು. ಹಾಗೆಯೇ ಈ ದಿನ ಕಾರ್ಯಕ್ರಮವನ್ನು ನೀಡೋದಕ್ಕೆ ಆಗಮಿಸಿರುವಂತಹ ವಿದುಷಿ ಸಂಧ್ಯಾ ಉಡುಪ ಅವರು ಸಹ ಈ ಒಂದು ಜ್ಯೋತಿ ಬೆಳಗಿಸುವ ಮತ್ತು ಅಪೇಕ್ಷಾರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಗೂಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜ್ಯೋತಿ ಬೆಳಗಿಸುವಿಕೆ ಅಂಧಕಾರವನ್ನು ನೀಗುವ ಸಂಕೇತವಷ್ಟೇ ಅಲ್ಲ, ದೀಪದಲ್ಲಿನ ಎಣ್ಣೆ ಮನುಜನಿದ್ದಂತೆ, ಅದರೊಳಗೆ ಇಡುವ ಬತ್ತಿ ಮನುಷ್ಯನಿಗೆ ಬರುವ ಕಷ್ಟಗಳಿದ್ದಂತೆ. ಕಷ್ಟಗಳೆಂಬ ಬತ್ತಿ ಉರಿದು ಸುಖದ ದಾರಿ ತೋರುವ ಬೆಳಕು ಎಲ್ಲರ ಬದುಕಲ್ಲಿ ಮೂಡಲಿ ಎಂಬ ಸದಾಶಯದೊಂದಿಗೆ ಎಲ್ಲ ಗಣ್ಯರು ಮತ್ತು ಕಾರ್ಯಕ್ರಮವನ್ನು ನೀಡಲು ಆಗಮಿಸಿರುವವರು ಜೊತೆಗೂಡಿ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಎಲ್ಲ ಗಣ್ಯರಿಗೆ ವಂದನೆಗಳು. ಇನ್ಫೋಸಿಸ್ ಪ್ರತಿಷ್ಠಾನ ಮತ್ತು ಭಾರತೀಯ ವಿದ್ಯಾಭವನ ಜೊತೆಗೂಡಿ ಅರ್ಪಿಸುತ್ತಿರುವ 140ನೇ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯ ಕಾರ್ಯಕ್ರಮ ಈ ದಿನ ನಡೆಯಲಿದೆ. ಈ ದಿನದ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನಮ್ಮ ಭಾರತೀಯ ವಿದ್ಯಾಭವನ ಮೈಸೂರು ಕೇಂದ್ರದ ಉಪಾಧ್ಯಕ್ಷರಾದಂತಹ ಪ್ರೊಫೆಸರ್ ಸಿ ನಾಗಣ್ಣರವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಹಿರಿಯರು, ಜ್ಞಾನಿಗಳು, ಭತ್ತದ ಉತ್ಸಾಹ ಹೊಂದಿರುವಂತಹ ನಮ್ಮ ಶಾಲೆಯ ಗೌರವ ಖಜಾಂಚಿಗಳಾದ ಪ್ರೊಫೆಸರ್ ಎ.ಟಿ. ಭಾಷ್ಯಂರವರು ಸಹ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತಪ್ಪದೆ ಹಾಜರಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಭಾರತೀಯ ವಿದ್ಯಾಭವನದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯೋದಕ್ಕೆ ಮತ್ತು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಕಾರಣಕರ್ತರು ಮತ್ತು ನಮ್ಮ ವಿದ್ಯಾಸಂಸ್ಥೆಯ ಆಧಾರ ಸ್ತಂಭವೂ ಆಗಿರುವಂತಹ ಗೌರವ ಕಾರ್ಯದರ್ಶಿಗಳಾದ ಶ್ರೀ P.S. ಗಣಪತಿಯವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳಾದ ಶ್ರೀ ರವಿಕುಮಾರ್ ರವರು ಮತ್ತು ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಲೇಖಾ ನಾಯರ್ರವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಹಲವಾರು ಸಹೋದ್ಯೋಗಿ ಮಿತ್ರರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ತಾವೆಲ್ಲರೂ ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆ ಈ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಸಹಕಾರವನ್ನು ನೀಡುತ್ತೀರಾ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಿನದ ಭರತನಾಟ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿದುಷಿ ಸಂಧ್ಯಾ ಉಡುಪ ಅವರ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಯಸ್ತೇನೆ. ಸಂಧ್ಯಾ ಉಡುಪ ಪ್ರತಿಭಾವಂತ ಭರತನಾಟ್ಯ ಕಲಾವಿದೆ. ಅಷ್ಟೇ ಅಲ್ಲ, ಕೂಚಿಪುಡಿ, ಯಕ್ಷಗಾನ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿಯೂ ತರಬೇತಿಯನ್ನು ಪಡೆದಿದ್ದಾರೆ. ಭರತನಾಟ್ಯದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ ವಿದ್ವಾನ್ ಪದವಿಯನ್ನು ಪಡೆದಿದ್ದಾರೆ.
ಬೆಂಗಳೂರು ದೂರದರ್ಶನದ ಶ್ರೇಯಾಂಕಿತ ಕಲಾವಿದೆಯಾಗಿರುವ ಸಂಧ್ಯಾ ಅವರು ಉಡುಪಾ ಫೌಂಡೇಶನ್ ವತಿಯಿಂದ ಭರತನಾಟ್ಯವನ್ನು ಆಸಕ್ತರಿಗೆ ಕಲಿಸ್ತಾ ಇದ್ದಾರೆ. ಹಲವಾರು ಪ್ರತಿಷ್ಠಿತ ಉತ್ಸವಗಳಲ್ಲಿ ಅಲ್ಲದೆ USA, ಯುರೋಪ್, ಆಫ್ರಿಕಾ ಮುಂತಾದ ದೇಶಗಳಲ್ಲಿಯೂ ಸಹ ಭರತನಾಟ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಇವರಿಗೆ 2022 ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಶಸ್ತಿ, ಚೆನ್ನೈನ ಶ್ರೀ ಪಾರ್ಥಸಾರಥಿ ಸ್ವಾಮಿ ಸಭಾದಿಂದ ಅತ್ಯುತ್ತಮ ಪ್ರದರ್ಶನಕಾರ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ವಿದುಷಿ ಸಂಧ್ಯಾ ಉಡುಪ ಇಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರ ಮುಂದೆ ಪ್ರದರ್ಶನವನ್ನು ನೀಡಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ದಯವಿಟ್ಟು ಅವರು ವೇದಿಕೆಗೆ ಬಂದು ಸಂಸ್ಥೆಯಿಂದ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದಂಥ ಪ್ರೊಫೆಸರ್ ನಾಗಣ್ಣರವರು ಮತ್ತು ಪ್ರೊಫೆಸರ್ AT ಭಾಷ್ಯಂರವರು ಅವರಿಗೆ ಕಿರುಕಾಣಿಕೆಯನ್ನು ನೀಡಿ ಸನ್ಮಾನಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇವರೊಡನೆ ಸಹ ಕಲಾವಿದೆಯಾಗಿ ಭರತನಾಟ್ಯ ಪ್ರದರ್ಶನವನ್ನು ನೀಡಲು ಆಗಮಿಸಿರುವಂಥ ವಿದುಷಿ ಅಪೇಕ್ಷಾ ಕಾಮತ್ ಅವರೂ ಸಹ ವೇದಿಕೆಗೆ ಬಂದು ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಅವರು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಂದನೆಗಳು ಸರ್. ಅದಲ್ಲದೆ ಅವರೊಡನೆ ವಿದುಷಿ ಸಂಧ್ಯಾ ಉಡುಪ ಅವರ ಶಿಷ್ಯೆಯರಾದಂಥ ಮಧುಶ್ರೀ, ಸನ್ಮತಿ, ಸಂಖ್ಯಾ, ಶಿಲ್ಪಾ ಎಂ ಭಟ್, ಐಶ್ವರ್ಯ, ಶರಣ್ಯ ಇವರೆಲ್ಲರೂ ಸಹ ಅವರೊಡನೆ ಸಹಕರಿಸಲಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇಲ್ಲಿಗೆ ಈ ಕಾರ್ಯಕ್ರಮ ಸಂಪನ್ನವಾಗುತ್ತೆ. ತಾವೆಲ್ಲರೂ ನಿರೀಕ್ಷೆ ಮಾಡುತ್ತಾ ಇರುವಂಥ ಭರತನಾಟ್ಯ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿದೆ. ಇದು ನಮ್ಮ ಭಾರತೀಯ ವಿದ್ಯಾಭವನದ ಪ್ರತಿ ತಿಂಗಳ ಒಂದು ಕಾರ್ಯಕ್ರಮವಾಗಿದೆ. ಪ್ರತಿ ತಿಂಗಳು 3ನೇ ಶನಿವಾರ ಈ ಕಾರ್ಯಕ್ರಮ ನಡೆಯುತ್ತೆ. ಈ ತಿಂಗಳು ಭರತನಾಟ್ಯ ಕಾರ್ಯಕ್ರಮ ಇದೆ. ಮುಂದಿನ ತಿಂಗಳು ಸಂಗೀತ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ಕಲೆಗೆ ಪ್ರೋತ್ಸಾಹವನ್ನು ನೀಡಬೇಕು. ಅದೇ ರೀತಿ ನಮ್ಮೆಲ್ಲ ಬಿಡುವಿಲ್ಲದ ಕೆಲಸಗಳು ಇದ್ದೇ ಇರುತ್ತೆ. ಅವುಗಳ ನಡುವೆ ಒಂದು ಕ್ಷಣ ಬಿಡುವು ಮಾಡಿಕೊಂಡು ಬಂದರೆ ಮನಸ್ಸಿಗೆ ಮುದ ನೀಡುವಂತಹ ಕಾರ್ಯಕ್ರಮ ಖಂಡಿತ ಆಗಿರುತ್ತೆ ಅಂತ ಹೇಳ್ತಾ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರನ್ನ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಮಗೆ ಇಲ್ಲಿ ನಮ್ಮ ನೃತ್ಯ ಪ್ರದರ್ಶನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ತುಂಬ ಜನ ಮಕ್ಕಳಿದ್ದೀರಾ? ಯಾರಾದರೂ ಭರತನಾಟ್ಯಂ ಕಲಿತಾ ಇರೋರಿದ್ದೀರಾ? ಭಾಳ ಸಂತೋಷ. ಪ್ರದರ್ಶನ ಮಾಡೋ ಮೊದಲು ಎಲ್ಲರಿಗೂ ಆದಷ್ಟು ಅರ್ಥ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ, ಯಾವ ಥರ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೋದು ಅಂತ. ಭರತನಾಟ್ಯ ನಮ್ಮ ಅತ್ಯಂತ ಹಳೆಯ ನೃತ್ಯ ಬಂಧವಾಗಿದೆ. ಭಾರತದ ಅತ್ಯಂತ ಶ್ರೇಷ್ಠ ನೃತ್ಯ ಪದ್ಧತಿ ಅಂತಲೇ ಹೇಳ್ಬೋದು. ಇದಕ್ಕೆ ಬಹಳ ಇತಿಹಾಸ ಇದೆ. ನಾವಿಲ್ಲಿ ನೃತ್ಯ ಪ್ರದರ್ಶನ ಮಾಡುವಾಗ ಏನನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು ಅಂದರೆ, ಒಂದು, ಭರತನಾಟ್ಯ ಈ ಪರ್ಟಿಕ್ಯುಲರ್ ಪದ್ಧತಿಯಲ್ಲಿ ಏನಂದರೆ ಅರಮಂಡಿ ಅಂತ ಕೂತ್ಕೊಳ್ತೇವೆ. ಇದು ಮುಂಚಿನ ಕಾಲದಲ್ಲಿ ಯಾವ ಥರ ಅಭ್ಯಾಸ ಮಾಡ್ತಿದ್ರು ಅಂದರೆ, ಪ್ರತಿದಿನ 3 ಗಂಟೆಗಳ ಕಾಲ ನೃತ್ಯ ಕಲಿಕೆಗೆ ಹೋದಾಗ ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಅವರು ಕೂತ್ಕೊಂಡು ಹೀಗೆ ಇರಬೇಕು ಅಂತ. ಇದು
ಬಹಳ ಕಷ್ಟವಾದ ಒಂದು ಪೊಸಿಷನ್. ಅದು ನಮ್ಮ ಕಾಲ್ಗಂಟಿಗೆ ಅಷ್ಟೊಂದು ಉತ್ತಮವಾದದ್ದಲ್ಲ. ಸೊ ಮುಂಚಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಇದನ್ನು ಅಭ್ಯಾಸ ಮಾಡ್ತಾಯಿದ್ರು. ಹಾಗಾಗಿ ಅವರು ಆ ಹೆಜ್ಜೆಯ ತಾಳ ಎಲ್ಲರಿಗೂ ಅರಿವಾಗಬೇಕು ಅಂತ ಹೇಳಿ ಈ ಥರ ನಾವು ಕಾಲ್ಗೆಜ್ಜೆಗಳನ್ನು ಹಾಕ್ಕೊಳ್ತಾ ಇದ್ರು ಆಗಿನ ಕಾಲದಲ್ಲಿ. ಈಗ ನಮಗೆ ಇಷ್ಟು ಅನುಕೂಲವಾಗಿದೆ, ಕಾರ್ಪೆಟ್ ಇದೆ, ಕಾಲಿಗೆ ನೋವಾಗುವಂಥ ಪರಿಸ್ಥಿತಿ ಇಲ್ಲ. ಆದರೂ ಇದೆಲ್ಲವೂ ಒಂದು ಪದ್ಧತಿ ಇರೋದ್ರಿಂದ ಅದನ್ನು ನಾವು ಫಾಲೋ ಮಾಡ್ತಾ ಬರ್ತೇವೆ. ಮೊದಲನೇದಾಗಿ ಅರಮಂಡಿ. ಇದು ಯಾರು ಎಷ್ಟು ಎತ್ತರ ಇರ್ತಾರೋ ಅದರ ಅರ್ಧಕ್ಕೆ ಹೋಗಬೇಕು ಅಂತ ಲೆಕ್ಕ, ಈ ಥರ ಅರಮಂಡಿ. ಆಮೇಲೆ ಭರತನಾಟ್ಯದಲ್ಲಿ ಪ್ರಮುಖವಾಗಿ ಜೊಮೆಟ್ರಿಕಲ್ ಲೈನ್ಸ್ ಅಂತ ಹೇಳ್ತೇವೆ. ನಾವು ಈ ಥರ ಹಿಡ್ಕೊಂಡ್ರೆ ನಮ್ಮ ಭುಜ ಮತ್ತು ಕೈ ತುದಿಯಿಂದ ಭುಜದವರೆಗೆ ಎರಡೂ ಕಡೆಯೂ ಒಂದು ಲೈನ್ ಥರ ಬರಬೇಕು. ಇದನ್ನು ಕೂಡ ನಮಗೆ ತುಂಬ ಅಭ್ಯಾಸಗಳ ನಂತರ ಇದನ್ನು ನಾವು ಅಚೀವ್ ಮಾಡಲಿಕ್ಕಾಗತ್ತೆ. ನಾವು ಕೂಡ ಇನ್ನೂ ಕಲಿತಾ ಇದ್ದೇವೆ. ಆಮೇಲೆ ಎಲ್ಲ ಲೈನ್ಸ್ಗಳು ಕೂಡ ಜಾಮೆಟ್ರಿಕಲ್ ಲೈನ್ಸಲ್ಲೇ ಇರುತ್ತೆ. ಇವಾಗ ನಾನು ಈ ಥರ ಕೈ ಹಿಡ್ಕೊಂಡ್ರೆ, ಈ ಕೈ ಇನ್ನೊಂದು ಕೈ ಕೆಳಗಿಟ್ಕೊಂಡ್ರೆ ಅದು ಒಂದು ಡಯಾಗನಲ್. ಎಲ್ಲವೂ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಈ ಥರ ಆ್ಯಂಗಲ್ಸಲ್ಲೇ ಇರುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸುಮ್ಮನೆ ಕೈಕಾಲು ಆಡಿಸೋದಿಲ್ಲ, ಎಲ್ಲದಕ್ಕೂ ಹಸ್ತಕ್ಕೂ, ಪ್ರತಿಯೊಂದು ಹಸ್ತಕ್ಕೂ ಅದರದ್ದೇ ಆದ ಅರ್ಥ ಇದೆ. ನೀವು ಅದನ್ನು ಜಾಸ್ತಿ ಎಂಜಾಯ್ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಮೊದಲನೇ ಪ್ರಸ್ತುತಿ ಪುಷ್ಪಾಂಜಲಿ. ಇದರಲ್ಲಿ ಇದೊಂದು ನೃತ್ಯ ಬಂಧವಾಗಿದೆ. ಅದನ್ನು ಮೈಸೂರಲ್ಲಿ ಮಾಡ್ತಿರೋದ್ರಿಂದ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋದಾಗ ಉತ್ಸವವನ್ನು ನೋಡಿ ಅದನ್ನು ಎಂಜಾಯ್ ಮಾಡುವ ಒಂದು ಸಣ್ಣ ಸೀಕ್ವೆನ್ಸನ್ನು ತಗೊಂಡಿದ್ದೇವೆ. ಇದರಲ್ಲಿ ಮಧು, ಶಿಲ್ಪಾ, ಸನ್ಮತಿ ಹಾಗೂ ಸಂಖ್ಯಾ ಅವರು ಮಾಡ್ತಾ ಇದ್ದಾರೆ. ತಜೇಂ ನೀಮಾ ತಜಂ ತನೀಗಸ ತಜೇಂ ನೀಮಾ ತಜಂ ತನೀಗಸ ತದಿಂಗಿನ ತೊಂ ತಜೇ ನೀಮಾ ತಜಂ ತನೀಗಸ ತದಿಂಗಿನ ತೊಂ ತಜೇಂ 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 ನೀಮಾ ತಜಂ ತತಜ್ಜಂ ತರ್ಗುಂ ತದ್ದೀಂ ತಜನು ತತದಿಂ ತತಾಂ ಸಮಪದ ನೀಸಯ ಜನು ತಕತದಿಂ ತತಜ್ಜೇಂ ನೀಮಾ ತಜಂ ತತಜ್ಜಂ ತರ್ಗುಂ ತದ್ದೀಂ ತಜನು ತತದಿಂ ತತಾಂ ಸಗಮಪದ ನೀಸಯ ಜನು ತಕತದಿಂ ತತಜ್ಜೇಂ ನೀಮಾ ತಜಂ ತತಜ್ಜಂ ತರ್ಗುಂ ತದ್ದೀಂ ಜನು ತಕತದಿಂ ತತಾಂ ಸಗಮಪದ ನೀಸಯ ಜನು ತಕತದಿಂ ತತಜ್ಜೇಂ ನೀಮಾ ತಜಂ ತತಜ್ಜಂ ತರ್ಗುಂ ತದ್ದೀಂ ಜನು ತಕತದಿಂ ತತಾಂ ಸಗಮಪದ ನೀಸಯ ಜನು ತಕತದಿಂ ತತಜ್ಜೇಂ ನೀಮಾ ತಜಂ ತತಜ್ಜಂ ತರ್ಗುಂ ತದ್ದೀಂ ಜನು ತಕತದಿಂ ತತಾಂ
ಸಗಮ ಪದ ನಿ ಸಗ ಜಣು ತಗ ತದ್ದಿಂ ತತಜೆ ನೀಮ ತಜಂ ತತಜ್ಜಂ ತರ್ತುಂ ತದ್ದಿ ಜಣು ತಗ ತದ್ದಿಂ ತತ ಸಗಮ ಪದ ನಿ ಸಗ ಜಣು ತಗ ತದ್ದಿಂ ತತಜೆ ನೀಮ ತಜಂ ತದೋ ತಜಂ 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 ತಜಣು ದಿಮಿತ ಕದಣಂ ತಣಂ ದಣಂ ಸನಿ ಪದ ನಿಪ ತಜಂ 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 ತಜಣು ದಿಮಿತ ಕದಣಂ ಧಣಂ ಧಣಂ ಸನಿ ಪದ ನಿಪ ತಜಂ 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 ತಜಣು ದಿಮಿತ ಕದಣಂ ಧಣಂ ಧಣಂ ಸನಿ ಪದ ನಿಪ ತಜಂ 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 ತಜಣು ದಿಮಿತ ಕಜಮ ಪದ ನಿಸ ಸನಿ ಪದ ನಿಪ ತಜಂ ಧಣಂ ಪದ ನಿಸ ತಗತೋ ಅಂದಿ ನೀಪ ಓಂ ಜಂ ತಜೇಂ ನೀಮ ತಜಂ ತನಿ ಗಸ ತಜಂ 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 ತಜಣು ದಿಮಿತ ಕದಣಂ ತಣಂ ಧಣಂ ಸನಿ ಪದ ನಿಪ ತಜಂ ಧಣಂ ಪದ ನಿಸ ತಗತೋ ಅಂದಿ ನೀಪ ಓಂ ಜಂ ತಜೇಂ ನೀಮ ತಜಂ ತದೋ ದೀಂ ತಕ ಜಣು ತದ ನೀಪ ತೋಂ ತತ ಜಣು ತಗ ಮಗ ದೀಂ ತಕ ಜಣು ತದ ನೀಪ ತೋಂ ತತ ಜಣು ತಗ ಮಗ ದೀಂ ತಕ ಜಣು ತದ ನೀಪ ತೋಂ ತತ ಜಣು ತಗ ಮಗ ತದ್ದಿಂಗಿಣ ತೊಂ ತಜೆ ತದಿ ತದಿಂಗಿಣ ತೊಂ ತಜ್ಜೆ ತದಿಗಿಣ ತೊಂ ತಜ್ಜೆ ನೀಮ ತಜಂ ತದೋ ದೀಂ ತಕ ಜಣು ತದ ನೀಪ ತೋಂ ತಗ ಜಣು ತಗ ಮಗ ತದ್ದಿಂಗಿಣ ತೊಂ ತಜೆ ತದಿ ತದಿಂಗಿಣ ತೊಂ ತಜ್ಜೆ ತದಿಂಗಿಣ ತೊಂ ತಜೆ ನೀಮ ತಜಂ ತತಜ್ಜಂ ತತ್ರುಂ ತದ್ದಿ ತಜಣು ತತದಿಂ ತತ ಸಗಮ ಪದ ನಿ ಸಗ ಜಣು ತಕ ತದ್ದಿಂ ತತಜೇಂ ನೀಮ ತಜಂ ತತೋ ನಮ್ಮ ಮುಂದಿನ ನೃತ್ಯ ಸರಸ್ವತಿ ಶ್ಲೋಕ. ಓ ತಾಯಿ, ತಮಗೆ ಶರಣಾದ ಪ್ರತಿಯೊಬ್ಬನನ್ನು ನೀನು ರಕ್ಷಿಸುವೆ. ನಿನ್ನ ಮುಖವು ಪೂರ್ಣಚಂದ್ರನಂತೆ ಪ್ರಜ್ವಲಿಸುತ್ತಿದೆ. ತಮ್ಮ ಶಿರದ ಮೇಲೆ ಚಂದ್ರನನ್ನು ಅಲಂಕಾರವಾಗಿ ಧರಿಸಿದ್ದು, ಕಂಠದಲ್ಲಿ ಮುತ್ತಿನ ಮಾಲೆಯನ್ನು ಧರಿಸಿದ್ದೀರಿ. ಈ ಶ್ಲೋಕದ ನಂತರ ಜತಿಸ್ವರಂ ಸರಸ್ವತಿ ರಾಗ ಹಾಗೂ ರೂಪಕ ತಾಳದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ನೃತ್ಯವನ್ನು ಶ್ರೀ ಅಡಿಯಾರ್ ಕೆ ಲಕ್ಷ್ಮಣ್ ಸಂಯೋಜಿಸಿದ್ದಾರೆ. ನರ್ತಿಸುವಂಥ ಕಲಾವಿದರು ಅಪೇಕ್ಷಾ ಕಾಮತ್ ಹಾಗೂ ಸಂಧ್ಯಾ ಉಡುಪ. जय जगदीश्वरी माँ।
माता सरस्वती जय जगदीश्वरी माता सरस्वती जय जगदीश्वरी माता सरस्वती शरणागत प्रतिपालनहारी चंद्रबिंब सम वदन विराजे चंद्रबिंब सम वदन विराजे शशि मुकुट माला गलधारी शशि मुकुट माला गलधारी वीणा वाम अंग में शोभे वीणा वाम अंग में शोभे सामगीत ध्वनि मधुर प्यारी श्वेत वसन श्वेत वसन कमलासन कमलासन सुंदर संग सखी शुभ हंस सवारी ब्रह्मानंद में दास तुम्हारो दे दर्शन पर ब्रह्म दुलारी पर ब्रह्म दुलारी दे दर्शन दे दर्शन दर्शन परब्रह्म दुलारी
ನಿದ ಪಾಮ ರೀ ರೀ ಸ ನಿದ ಸ ರೀ ಮ ಪದ ಸ ಸ ನಿದ ಪಾಮ ರೀ ರೀ ಸ ನಿದ ಸ ರೀ ಮ ಪದ ಸ ಕುದಣಂ ದರಿತ ತತ ಕುದಣಂ ದರಿತೈ ತಾ ಕುದಣಂ ದರಿ ತತ ಕುದಣಂ ದರಿ ತಾ ಕುದಣಂ ತತ ಕುದಣಂ ತನಂ ಗಿನಂ ಕಿಡದಗದರಿಗಿಡದಂ ತನಂ ಗಿನಂ ಕಿಡದಗದರಿಗಿಡದಂ ತನಂ ಗಿನಂ ಕಿಡದಗದರಿಗಿಡದಂ ಸಾ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ಸ ನಿ ದ ಪ ಮ ರೀ ರೀ ಸ ನಿ ದ ಸ ರೀ ಮ ಪ ದ ಸ ರಿ ಸ ನಿ ದ ಸ ನಿ ದ ಪ ಮ ಪ ದ ಪ ಮ ರಿ ಪ ಮ ರಿ ಸ ನಿ ದ ಸ ರಿ ಮ ಪ ದ ಸ ರಿ ಸ ನಿ ದ ಪ ದ ಪ ಮ ರಿ ಸ ರಿ ಮ ಪ ದ ಸ ಸ ನಿ ದ ಪ ಮ ರಿ ರಿ ಸ ನಿ ದ ಸ ರಿ ಮ ಪ ದ ಸ
ನಿದ ಸನಿ ದಪ ಪಮರಿ ಸತಿ ಸರಿ ಮರಿ ಮರಿ ಮಮ ಮಪ ಮಪದ ಸರಿ ಮರಿ ಮಾಪ ಮಪ ಪದ ದಸರಿ ನಿ ದಪದ ಸಾನಿ ದಪ ಮಪದ ಮರಿ ಸರಿ ಸತಿ ಮರಿ ಮಾಪ ಮಪದ ಪದ ಸರಿ ಜಿತ ಪದ ಮರಿ ಪಮರಿ ಸರಿ ಮಪದ ಸರಿ ಮನ ಸರಿ ಪದ ಮಪದ ಪದ ಸರಿ ದಪ ಮರಿ ತಪ ಮರಿ ಸರಿ ಪದ ಸರಿ ದಪ ಮರಿ ಸರಿ ಪದ ಸರಿ ದಪ ಮುಂದಿನ ನೃತ್ಯ ಮುರುಗ ಕೌತುವಂ. ಇದು ಒಂದು ನೃತ್ಯ ಬಂಧವಾಗಿದ್ದು ಇದರಲ್ಲಿ 3 ಲೋಕದ ಒಡೆಯನಾದ ಮುರುಗನ ಗುಣಗಾನ ಮಾಡಲಾಗಿದೆ. ರಾಗ ಗೌಳ, ಆದಿತಾಳ. ನಿಮ್ಮ ಮುಂದೆ ಮುರುಗ ಕೌತುವಂ. ಜನ್ನ ಕಿಟ್ಟ 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 ತಕ್ಕುಡು ದಿಕ್ಕುಡು ದರಿಗಿಡದ ತಕ್ಕುಡು ದಿಕ್ಕುಡು ತಕ ದರಿಗಿಡ ತಗದ ಕಿಣ್ಣಂ ಜಕ್ಕಿಣ್ಣಂ ತಕ್ಕ ಜನ್ನ ಕಿಟ್ಟ 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 ತಕ್ಕುಡು ದಿಕ್ಕುಡು ದರಿಗಿಡದ ತಕ್ಕುಡು ದಿಕ್ಕುಡು ತಕ ದರಿಗಿಡ ತಗದ ಕಿಣ್ಣಂ ಜಕ್ಕಿಣ್ಣಂ ತಕ್ಕ ಜನ್ನ ಕಿಟ್ಟ 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 ತಕ್ಕುಡು ದಿಕ್ಕುಡು ದರಿಗಿಡದ
திக்குடு தகதரி கிட தகத கிண்ணம் ஜக்கிண்ணம் தக்க வினையற வேல் வாங்கும் பெருமாள் அடியினை தொழு மனமே ஜக ஜக வினையற வேல் வாங்கும் பெருமாள் அடியினை தொழு மனமே ஜக ஜக வினையற வேல் வாங்கும் பெருமாள் அடியினை தொழு மனமே ஜக ஜக தொங்கிட நல்கிட தொங்கிட கிடதகி தொங்கு நாங்கு தொங்கிட நல்கிட தொங்கிட கிடதகி தொங்கு நாங்கு தொங்கிட நல்கிட தொங்கிட கிடதகி தொங்கு நாங்கு தாஹக தோகிட தோகிட கிடதகி தோகிட தோகிட கிடதகி தோகிட கிடதகி நல்கத கிடனக தாஹக தோகிட தோகிட கிடதகி தோகிட தோகிட கிடதகி மயிலேறி கைலாசம் கண்ணை சுழலவரும் இளையவனே தொழுவார் தாழவிதம் வர உடையவனே கானம் மயிலேறி கைலாசம் தன்னை சுழலவரும் இளையவனே தொழுவார் தாழவிதம் வர உடையவனே கானம் மயிலேறி கைலாசம் தன்னை சுழலவரும் இளையவனே தொழுவார் தாழவிதம் வர உடையவனே ஜெக்கிடு ஜனகிட ஜனகிடு ஜனகிட கிடதகி ஜனகிட கிடதகி கடல் கிழிய மலை முறிய வரும் முருகன் என்னை வினைய அருளது பெறலாம் கடல் கிழிய மலை முறிய வரும் முருகன் என்னை வினைய அருளது பெறலாம் கடல் கிழிய மலை முறிய வரும் முருகன் என்னை வினைய அருளது பெறலாம் தக்கிடு தக்கிட கிடதகி தக்கிடு தக்கிடு கிடதகி தக்கிடதகி தாக்குதி குப்த கீட்ட தொங்கிட கிடதகடன் தங்கி கிடதகதி கீதாம் தகதாம் ಮುಂದಿನ ಪ್ರಸ್ತುತಿ ರಾಮಾಯಣ ಶಬ್ದಂ. ಈ ನೃತ್ಯದಲ್ಲಿ ರಾಮಾಯಣದ ಕಥೆಯನ್ನು ತೋರಿಸಲಾಗಿದೆ. ಸೀತಾ ಕಲ್ಯಾಣದಿಂದ ರಾಮ ಪಟ್ಟಾಭಿಷೇಕದ ಸಂಚಿಕೆಯವರೆಗೂ ತೋರಿಸಲಾಗುತ್ತದೆ. ನೃತ್ಯ ಸಂಯೋಜನೆ ಆಚಾರ್ಯ ಶ್ರೀಮತಿ ಇಂದಿರಾ ಕಡಾಂಬಿ. ನರ್ತಿಸುವವರು ಸಂಧ್ಯಾ ಉಡುಪ ಹಾಗೂ ಅಪೇಕ್ಷಾ ಕಾಮತ್. Thank you.
ತತಯ್ಯ ತೈ ತತ್ತ ಆ ತೈ ತತ್ತ ದಿಮಿತಕ ಧಲಂಕುದುಂ ಕಿಡದಗ ದರಿಗಿಡದುಂ ತದಣ ದಂದಣ ತದಿಮಿ ದಿಂ ಧಿಮಿ ತತೋಂ ದಣ ಕಿಣ ತದಿಮಿ ದಿಮಿ ಕಿಟ ತದಯ್ಯ ದೈ ತತ್ತ ಮ ತದಣ ದಂದಣ ತದಿಮಿ ದಿಂ ಧಿಮಿ ತತೋಂ ದಣ ಕಿಣ ತದಿಮಿ ದಿಮಿ ಕಿಟ ದದಯ ದಯಂ ತತ್ತ ಶ್ರೀರ್ಮಿಗುಂದ ಶಿವಚಾಪಂ ಮೂರಿತಂದ ஸ்ரீமான் மகளான சேற்றிடைய சீலம் நிறைந்த சிலுவை போன்ற தோள் சீதையை கை பிடித்திட்ட சீதாபதி என சீதையை கை பிடித்திட்ட சீதாபதி என சீதையை கை பிடித்திட்ட சீதாவதி என சீதையை கை பிடித்திட்ட சீதாவதி என சீதையை கை பிடித்திட்ட சீதாபதி என சீதையை கை பிடித்திட்ட சீதாவதி என சீதையை கை பிடித்திட்ட சீதாவதி என சீதையை கை பிடித்திட்ட ದಿಮಿತಗ ಧಲಂಕುದುಂ ಕಿಡದಗ ತಿರುಗಿಡದುಂ ತದಣದಲ್ ದಣ ತದಿಮಿ ದಿಂ ದಿಮಿ ತೋಂ ದಣ ಗಿಡ ತದಿಮಿ ದಿಮಿ ಕಿಟ ಮಾಯಮಾನಾಗಿ ಬಂದಿಟ್ಟ அந்த மாரீச்சனை கண்டிட்ட ஸ்ரீமாது மானையை வேண்டிட மணிமார்பல் ராமனும் மோடவே மாளவே செய்த மானையே மாரீச்சனில் மானையே மாயமானாகி வந்திட்ட அந்த மாரிஜனை கண்டிட்ட ஸ்ரீமாது மானையை வேண்டிட மணிமார்பன் ராமனும் ஓடவே மாளவே செய்த மானையே மாரீச்சனில் மானையே மாளவே செய்த மானையே மாரீச்சனில் மானையே ದಿಮಿತಗ ಧಲಂಕುದುಂ ಕಿಡದಗ ತಿರುಗಿಡದುಂ ತದಣದಲ್ ದಣ ತದಿಮಿ ದಿಂ ದಿಮಿ ತೋಂ ದಣ ಗಿಣ ತದಿಮಿ ದಿಮಿ ಗಿಡದ ದೆಯ್ಯು ತದ சீதா லக்ஷ்மண என்ற ஓலம் சீதை காதினில் வீழவே ஹானாதா என்று
மகிபல்ராமனை சோதரனு நாடின சீதா லக்ஷ்மண என்ற ஓலம் சீதை காதினில் வீழவே அநாத என்று நாரியறிதல் நாதல் நிலையோனை நிந்திக்க அநாத என்று நாரியறிதல் நாதல் நிலையோனை நிந்திக்க மனவேதனையால் மகிபல்ராமனை சோதரனும் நாடினார் மனவேதனையால் மகிபல்ராமனை சோதரனும் நாடினார் மனவேதனையால் மகிபல்ராமனை சோதரனும் திமிதகதலங்குதும் கிருதகதிரிகிருதும் தடதல் தட ததிமிதில் திவி ததோம் தடகிட ததிமிதிமி கிட ததையதையும் தந்திரமாய் தசானனும் தாயை ஸ்வந்தவனத்தினில் வைத்திட ராமமந்திரமய ஆஞ்சநேயனும் நொந்த சீதையை கள்ளிட்ட அதிசுந்தரதன யாழிதனை தந்திரமாய் தந்திட்ட தந்திரமாய் தசானனும் தாயை ஸ்வந்தவனத்தினில் வைத்திட ராமமந்திரமய ஆஞ்சநேயனும் நொந்த சீதையை கண்டிட அதிசுந்தரதனையாளி தந்தை தந்திரமாய் தந்திட அதிசுந்தரதன யாழிதனை தந்திரமாய் தந்திட திமிதகதலங்குதும் கிருதகதிரிகிருதும் ததணதல் தண ததிமிதில் திமி தோம் தண கிண ததிமிதிமி கிட்ட ததையாதை தததாம் சுந்தரல் சீதாராமனிடும் சூடாமணி தந்திட்டான் சேதுபந்தனம் செய்து ராமன் தசகண்டனை அடித்திட்டான் அயோத்தி வந்து ராம சீதையுடல் பட்டம் சூட்டி சுந்தரல் சீதாராமனிடும் சூடாமணி தந்திட்ட சேதுபந்தனம் செய்து ராமல் தசகண்டனை அடித்திட்டான் அயோத்தி வந்து ராம சீதையுடல் பட்டம் சூட்டி கொண்டார் அயோத்தி வந்து ராம சீதையுடல் பட்டம் சூட்டி கொண்டார் அயோத்தி வந்து ராம சீதையுடல் பட்டம் சூட்டி
ಮುಂದಿನ ನೃತ್ಯ ದೇವರ ನಾಮ ನಾರಾಯಣತೆ ನಮೋ ನಮೋ. ಪ್ರಸ್ತುತಪಡಿಸುತ್ತಿರುವ ಪುಟಾಣಿಗಳು ಐಶ್ವರ್ಯ ವೀರಾವ್ ಹಾಗೂ ಶರಣ್ಯ. ನಾರಾಯಣತೆ ನಮೋ ನಮೋ ನಾರದ ಸಂತ ನಮೋ ನಮೋ ಓ 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 ಮುರಹರ ಭವಹರ ಮುಕುಂದ ಮಾಧವ ಗರುಡಗಮನ ಪಂಕಜನಾಭ ಮುರಹರ ಭವಹರ ಮುಕುಂದ ಮಾಧವ ಗರುಡಗಮನ ಪಂಕಜನಾಭ ಪರಮ ಪುರುಷ ಭವಬಂಧ ವಿಮೋಚನ ನರಮುಗ ಶರೀರ ನಮೋ ನಮೋ ಪರಮ ಪುರುಷ ಭವಬಂಧ ವಿಮೋಚನ ನರಮೃಗ ಶರೀರ ನಮೋ ನಮೋ ಓ ಮುರಹರ ಭವಹರ ಮುಕುಂದ ಮಾಧವ ಗರುಡಗಮನ ಪಂಕಜನಾಭ ಪರಮ ಪುರುಷ ಭವಬಂಧ ವಿಮೋಚನ ನರಮುಗ ಶರೀರ ನಮೋ ನಮೋ ಓ ನಾರಾಯಣತೆ ನಮೋ ನಮೋ ನಾರದ ಸಂತ ನಮೋ ನಮೋ ಓ ತತ್ತ ಧೀಂ ತತ್ತ ಧನ ಜನು ಧಿಮಿ ಧಿಟ್ಟ ತಾ ತಾ ತಕ್ಕುಂದ ದಿಕ್ಕುಂದ ಪುಕ್ಕುಂದ ಧೀಂ ತತ್ತ ಧೀಂ ತತ್ತ ಧನ ಜನು ಧಿಮಿ ಧಿಟ್ಟ ತಾ ತಾ ತಕ್ಕುಂದ ದಿಕ್ಕುಂದ ಪುಕ್ಕುಂದ ಕುಕ್ಕುಂದ ತಕ್ಕುಂದ ದಿಕ್ಕುಂದ ತಕ್ಕುಂದ ತಾ ದಿಕ್ಕುಂದ ತಾ ಪುಕ್ಕುಂದ ತಾ ಪುಕ್ಕುಂದ ತಾ ತಾ ಧನ ಜನು ಧಿಮಿ ತಾ ಕಿಟ್ಟ ತಕ್ಕುಂದ ತಾ ದಿಕ್ಕುಂದ ತಾ ಪುಕ್ಕುಂದ ತಾ ಪುಕ್ಕುಂದ ತಾ ತಾ ಧನ ಜನು ಧಿಮಿ ತಾ ಕಿಟ್ಟ ತಾ ಧನ ತಾ ಧನ ತಾ ಜನು ತಾ
ಜನುತ ಜನುತ ದತ್ತಣ ದತ್ತ ಜಿಮಿತ ಜಿಮಿತ ದತ್ತ. ನಮ್ಮ ಮುಂದಿನ ಪ್ರಸ್ತುತಿ ಅರ್ಧನಾರೀಶ್ವರ ಸ್ತುತಿ. ಈ ಕೃತಿಯಲ್ಲಿ ಪ್ರಕೃತಿ ಮತ್ತು ಪುರುಷರ ಸುಂದರ ಸಮನ್ವಯವನ್ನು ವಿವರಿಸಲಾಗಿದೆ. ಜೀವನದ ದ್ವೈತತೆಯನ್ನು ಒತ್ತಿ ಹೇಳುವ ಆಕರ್ಷಕ ಉಪಮೆಗಳೊಂದಿಗೆ ಲೇಖಕರು ಶಕ್ತಿ ಮತ್ತು ಶಿವರಿಗೆ ಶರಣರಾಗುತ್ತಾರೆ. ಅರ್ಧನಾರೀಶ್ವರ ಸ್ತುತಿ ರಾಗಮಾಲಿಕೆ ಆದಿತಾಳದಲ್ಲಿ, ಶ್ರೀ MS ಸುಖಿಯವರ ಸಂಗೀತದಲ್ಲಿ, ನೃತ್ಯ ಸಂಯೋಜನೆ ಆಚಾರ್ಯ ಶ್ರೀಮತಿ ಇಂದಿರಾ ಕಡಂಬಿ. ಪ್ರಸ್ತುತಪಡಿಸುವವರು ಅಪೇಕ್ಷಾ ಕಾಮತ್. चापेय गौरार्थ शरीरकायै चापेय गौरार्थ शरीरकायै कर्पूर गौरार्थ शरीरकाय कर्पूर गौरार्थ शरीरकाय धमिळ्ळकायै च जटाधराय धमिळ्ळकायै च जटाधराय नमः शिवाय च नमः शिवाय नमः शिवाय च नमः शिवाय विशाल नीलोत्पललोचनाय विकासिपङ्गेरुह लोचनाय समेक्षणाय विषमेक्षणाय नमः शिवाय च नमः शिवाय नमः शिवाय च नमः शिवाय नमः शिवाय च नमः शिवाय अम्भोधर श्यामल कुन्तलायै कटिप्रभाताम्र जटाधराय अम्बोधर श्यामल कुन्तलायै कटिप्रभाताम्र जटाधराय गिरीश्वरायै निखिलेश्वराय गिरीश्वराय
ni sa ri ga pa ga ri sa ni pa ga sa ni pa ga ri sa ri ga pa ni pa ni sa ni ga pa ni ga ri sa. ಮಂದಾರಮಾಲಾ ಕಲಿತಾಲಕಾಯಿ ಕಪಾಲಮಾಲಾ ಗೀತ ಕಂಧರಾಯ ಮಂದಾರಮಾಲಾ ಕಲಿತಾಲಕಾಯಿ ಕಪಾಲಮಾಲಾ ಗೀತ ಕಂಧರಾಯ ದಿವ್ಯಾಂಬರಾಯೈ ಚ ದಿಗಂಬರಾಯ ದಿವ್ಯಾಂಬರಾಯೈ ಚ ದಿಗಂಬರಾಯ ನಮಃ ಶಿವಾಯೈ ಚ ನಮಃ ಶಿವಾಯ ಮಂದಾರಮಾಲಾ ಕಲಿತಾಲಕಾಯೈ ಕಪಾಲಮಾಲಾ ಗೀತ ಕಂಧರಾಯ ದಿವ್ಯಾಂಬರಾಯೈ ಚ ದಿಗಂಬರಾಯ ನಮಃ ಶಿವಾಯೈ ಚ ನಮಃ ಶಿವಾಯ ಪಸಾನಿದ ಪಾಪ ಮಗಮ ಜಡುತರಿ ಗಿಡ ಜಡು ತಗದಾಂ ಪಸಾನಿದ ಪಾಪ ಮಗಮ ಜಡುತರಿ ಗಿಡ ಜಡು ತಗದಾಂ ಪದ ಪಸಾಗರಿ ಸ ಸಮಗರಿ ಸನಿದ ಭಜನು ತಗದಿಮಿ ತಗದಿಮಿತಾಂ ಸಮಗರಿ ಮಗರಿ ಗರಿ ತದಿ ಗಿಣತಂ ತದಿ ಗಿಣತಂ ನಮಃ ಶಿವಾಯೈ ಚ ನಮಃ ಶಿವಾಯ. ಕಸ್ತೂರಿಕಾ ಕುಂಕುಮ ಚರ್ಚಿತಾಯ ಚಿತಾರಜ ಪೂಜ ವಿಚರ್ಚಿತಾಯ ಕಸ್ತೂರಿಕಾ ಕುಂಕುಮ ಚರ್ಚಿತಾಯ ಚಿತಾರಜ ಪೂಜ ವಿಚರ್ಚಿತಾಯ ಕೃತ ಸ್ಮರಾಯ ವಿಕೃತ ಸ್ಮರಾಯ ಕೃತ ಸ್ಮರಾಯ ವಿಕೃತ ಸ್ಮರಾಯ ನಮಃ ಶಿವಾಯೈ ಚ ನಮಃ ಶಿವಾಯ ಕಸ್ತೂರಿಕಾ ಕುಂಕುಮ ಚರ್ಚಿತಾಯ ಚಿತಾರಜ ಪುಂಜ ವಿಚರ್ಚಿತಾಯ ಕೃತ ಸ್ಮರಾಯ ವಿಕೃತ ಸ್ಮರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ತಾಂ ತಾಂ ಕಿಟತಗತಾಂ ತಾಂ ತಾಂ ಕಿಟತಗತಗ ತರಿ ಕಿಟತಗ ಧೀಂ ಧೀಂ ಕಿಟತಗತೈ ತರ್ಗತುಂ 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 ಪ್ರಪಂಚ ಸೃಷ್ಟುಂ ಮುಖ ಲಾಸ್ಯದ ಸಮಸ್ತ ಸಂಹಾರಕ ತಾಂಡವಾಯೈ ಪ್ರಪಂಚ ಸೃಷ್ಟುಂ ಮುಖ ಲಾಸ್ಯದಾಯೈ ಸಮಸ್ತ ಸಂಹಾರಕ ತಾಂಡವಾಯೈ ಜಗಜ್ಜನನ್ಯೈ ಜಗದೇಕ ಪಿತ್ರೇ ಜಗಜ್ಜನನ್ಯೈ ಜಗದೇಕ ಪಿತ್ರೇ ನಮಃ ಶಿವಾಯೈ ಚ ನಮಃ ಶಿವಾಯ. ಸಗಮ ಪಾಮ ಗಮ ಪನಿ ಸನಿ ಪಮ ಪನಿ ಸನಿ ಪಾಮ ಗ ಸಗಮ ಪನಿ ಸ ತಜ್ಜಂ ತಕಿಟ್ಟ ತಕ ತಜ್ಜಂ ತಕಿಟ್ಟ ಝುಣ್ಣು ತಜ್ಜಂ ತಕಿಟ್ಟ ತಕ ಧಿಮ್ಮಿ ತಕ ತಾಂ ಸಗ ಸನಿ ಗ ಸನಿ ನಿ ಸನಿ ಪ ಸನಿ ಪ ಮ ಪನಿ ಸನಿ
ಜಂ ಜೋಣು ಧಿಮಿ ದತ್ತ ಜಂ ಧಿಮಿ ಗಿಟ್ಟ ದತ್ತ ಜಂ ತಾ ಧೀಂ ಧೀಂ ನ ತುಂ ತಾ ಧೀಂ ಧೀಂ ನ ತುಂ ತಾ ಧೀಂ ಗಿಣ್ಣ ತ ಧೀಂ ಗಿಣ್ಣ ತುಂ ತ ಧೀಂ ಗಿಣ್ಣ ತುಂ ತ ಧೀಂ ಗಿಣ್ಣ ತುಂ ಸಾ ತಾ ತ ಧೀಂ ಗಿಣ್ಣ ತುಂ ಸಾ ಧೀಂ ಗಿಣ್ಣ ತುಂ ತ ಧೀಂ ಗಿಣ್ಣ ತುಂ ತಾ ತಾ ತ ತುಂ ತ ಧೀಂ ಗಿಣ್ಣ ತುಂ ತ ತುಂ ತ ಧೀಂ ಗಿಣ್ಣ ತುಂ ತ ತುಂ ತ ಧೀಂ ಗಿಣ್ಣ ತುಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಮುಂದಿನ ಪ್ರಸ್ತುತಿ ಜಾಣೆ ಪೆಣ್ಮಣಿ. ನರ್ತಿಸುತ್ತಿರೋರು ಕುಮಾರಿ ಶರಣ್ಯ ಹಾಗೂ ಕುಮಾರಿ ಐಶ್ವರ್ಯ. ಜಾಣೆ ಪೆಣ್ಮಣಿ ಕುಲನಾರಿ ಕಣ್ಮಣಿ, 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 ಜಾಣೆ ಪೆಣ್ಮಣಿ ಕುಲನಾರಿ ಕಣ್ಮಣಿ. ತಾಯ್ನಾಡ ನುಡಿಯ ಜೇನು ಸವಿದು ಬಾಳುವ ಯಾರೋ ಅವಳೆ ಜಾಣೆ ಕಣ್ಮಣಿ ಕುಲನಾರಿ ಕಣ್ಮಣಿ, ಜಾಣೆ ಪೆಣ್ಮಣಿ ಕುಲನಾರಿ ಕಣ್ಮಣಿ. ತಾಯ್ನಾಡ ನುಡಿಯ ಜೇನು ಸವಿದು ಬಾಳುವ ಯಾರೋ ಅವಳೆ ಜಾಣೆ ಕಣ್ಮಣಿ ಕುಲನಾರಿ ಕಣ್ಮಣಿ, ಜಾಣೆ ಕಣ್ಮಣಿ ಕುಲನಾರಿ ಕಣ್ಮಣಿ. ತಾಂ ತತ್ತ ಕಿಟ್ಟ ಧೀಂ ತತ್ತ ಕಿಟ್ಟ ತುಂ ತತ್ತ ಕಿಟ್ಟ ನಂ ತತ್ತಾಂ ತಾಂ ತತ್ತ ಕಿಟ್ಟ ಧೀಂ ತತ್ತ ಕಿಟ್ಟ ತುಂ ತತ್ತ ಕಿಟ್ಟ ನಂ ತತ್ತಾಂ ತಕ್ಕಿಟ್ಟ 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 ತಾಂ ತಕ್ಕಿಟ್ಟ 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 ತೈ. ಉದಯ ಕಾಲದಲ್ಲಿ ಕೋಳಿ ಕೂಗುವ ಮುನ್ನ ಈ ಕೊಳೆಯ ತೊಳೆದ ಮಡಿಯ ನುಟ್ಟು ಬಾಳುವ ಯಾರೋ. ಉದಯ ಕಾಲದಲ್ಲಿ ಕೋಳಿ ಕೂಗುವ ಮುನ್ನ ಈ ಕೊಳೆಯ ತೊಳೆದ ಮಡಿಯ ನುಟ್ಟು ಬಾಳುವ ಯಾರೋ. ಓದು ಬರಹ ಕಲಿಯಬೇಕು ಶಾಲೆಗೆ ಹೋಗಿ, ಓದು ಬರಹ ಕಲಿಯಬೇಕು ಶಾಲೆಗೆ ಹೋಗಿ, ಒಳ್ಳೆ ಘನತೆ ನಡೆದೆ ನೀತಿ ಪಾಠ ಅರಿವವಳು ಯಾರೋ ಅವಳೆ ಜಾಣೆ ಕಣ್ಮಣಿ ಕಣ್ಮಣಿ, ಜಾಣೆ ಕಣ್ಮಣಿ ಕುಲನಾರಿ ಕಣ್ಮಣಿ. ತಾಂ ತತ್ತ ಕಿಟ್ಟ ಧೀಂ ತತ್ತ ಕಿಟ್ಟ ತುಂ ತತ್ತ ಕಿಟ್ಟ ನಂ ತತ್ತಾಂ ತಾಂ ತತ್ತ ಕಿಟ್ಟ ಧೀಂ ತತ್ತ ಕಿಟ್ಟ ತುಂ ತತ್ತ ಕಿಟ್ಟ ನಂ ತತ್ತಾಂ ತಕ್ಕಿಟ್ಟ ರಕ್ಕಿಟ್ಟ ತಕ್ಕಿಟ್ಟ 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 ತಾಂ ತಕ್ಕಿಟ್ಟ 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 ತೈ. ರಂಗವಲ್ಲಿ ಚಿತ್ರವಿದಲು ಕಲಿತಿರಬೇಕು, ಸತ್ಯ ಧರ್ಮ ವಚನ ನೃತ್ಯ ಗಾನ ಕಲಿತಿರಬೇಕು. ರಂಗವಲ್ಲಿ ಚಿತ್ರವಿದಲು ಕಲಿತಿರಬೇಕು, ಸತ್ಯ ಧರ್ಮ ವಚನ ನೃತ್ಯ ಗಾನ ಕಲಿತಿರಬೇಕು. ಕಷ್ಟದಲ್ಲಿ ನಷ್ಟದಲ್ಲಿ ತಾಳ್ಮೆಯಿಂದಲೇ, ಕಷ್ಟದಲ್ಲಿ ನಷ್ಟದಲ್ಲಿ ತಾಳ್ಮೆಯಿಂದಲೇ ಸಿರಿ ಬುದ್ಧಿಶೀಲವಂತೆಯಾಗಿ ಬಾಳುವವಳು ಯಾರೋ ಅವಳೆ ಜಾಣೆ ಕಣ್ಮಣಿ ಕುಲನಾರಿ ಕಣ್ಮಣಿ, ಜಾಣೆ ಕಣ್ಮಣಿ ಕುಲನಾರಿ ಕಣ್ಮಣಿ. ತಾಂ
ಮತ್ತೆ ಎದುರು ಹೊಗಳಬಾರದು, ನನ್ನ ಗಂಡನೊಡನೆ ವ್ಯರ್ಥ ಕಲಹ ಮಾಡಬಾರದು, ಹೀನರೆಂದು ನೆರೆ ಹೊರೆಯ ತೆಗಳಬಾರದು, ಹೀನರೆಂದು ನೆರೆ ಹೊರೆಯ ತೆಗಳಬಾರದು, ಸಿರಿವಂತೆಯಂತೂ ಜಂತೆ ಪಡದೆ ಇರುವವಳ್ಯಾರೋ ಅವಳೆ ಜಾನಿ ಕಣ್ಮಣಿ, ಕುಲನಾರಿ ಪೆಣ್ಮಣಿ, ಜಾನಿ ಕಣ್ಮಣಿ, ಕುಲನಾರಿ ಪೆಣ್ಮಣಿ, ತಾಯ್ನಾಡ ನುಡಿಯ ಜೇನು ಸವಿದು ಬಾಳುವಳ್ಯಾರೋ ಅವಳೆ ಜಾನಿ ಕಣ್ಮಣಿ, ಕುಲನಾರಿ ಕಣ್ಮಣಿ, ಕಣ್ಮಣಿ, ಕುಲನಾರಿ ಪೆಣ್ಮಣಿ, ಜಾನಿ ಪೆಣ್ಮಣಿ, ಕುಲನಾರಿ ಕಣ್ಮಣಿ, ಜಾನಿ ಪೆಣ್ಮಣಿ, ಕುಲನಾರಿ ಕಣ್ಮಣಿ. ಮುಂದಿನ ಪ್ರಸ್ತುತಿ ಅಖಿಲಾಂಡೇಶ್ವರಿ. ಅಖಿಲಾಂಡೇಶ್ವರಿ ಸಂಪೂರ್ಣ ವಿಶ್ವವನ್ನು ತನ್ನ ಗರ್ಭದಲ್ಲಿ ರಕ್ಷಿಸುವ ದೈವಿಕ ತಾಯಿ. ಅಖಿಲಾಂಡೇಶ್ವರಿಯ ಪುರಾಣಗಳು ಈ ಸುಂದರ ರಚನೆಯಲ್ಲಿ ಪರಸ್ಪರ ಹೆಣೆದುಕೊಂಡಿವೆ. ದೇವಿಯು ತನ್ನ ಉಗ್ರ ಕಾಲ, ತನ್ನ ಉಗ್ರ ಪ್ರಕಾಶದೊಂದಿಗೆ ಈ ಕ್ಷೇತ್ರದಲ್ಲಿ ಹೇಗೆ ಪ್ರಕಾಶಮಾನಳಾಗಿದ್ದಾಳೆಂಬುದನ್ನು ತೋರಿಸಲಾಗುವುದು. ಸ್ಥಳೀಯರು ಈ ರೂಪದ ತೀವ್ರತೆಯಿಂದಾಗಿ ಅವಳನ್ನು ಪೂಜಿಸಲು ಸಾಧ್ಯವಾಗದೆ ಆದಿಶಂಕರಾಚಾರ್ಯರಿಂದ ಪರಿಹಾರವನ್ನು ಕೇಳಿದರು. ವಿವಿಧ ಆಯ್ಕೆಗಳನ್ನು ಅನ್ವೇಷಿಸಿದ ನಂತರ ಅವರು ಸುಂದರವಾದ ಪರಿಹಾರವನ್ನು ರೂಪಿಸಿದರು. ದೇವಿಯ ದೃಷ್ಟಿಗೆ ನೇರವಾಗಿ ಗಣೇಶನ ವಿಗ್ರಹವನ್ನು ಸ್ಥಾಪಿಸುವುದು. ತಕ್ಷಣವೇ ಅವಳ ಶಕ್ತಿ ರೌದ್ರದಿಂದ ಸೌಮ್ಯವಾಗಿ ಪರಿವರ್ತನೆಯಾಯಿತು. ಇಂದಿಗೂ ದೇವಾಲಯದಲ್ಲಿ ಈ ಗಣೇಶನನ್ನು ಅದೇ ಸ್ಥಳದಲ್ಲಿ ಕಾಣಬಹುದು. ಮುತ್ತುಸ್ವಾಮಿ ದೀಕ್ಷಿತರ ಅತ್ಯಂತ ಸುಂದರವಾದ ರಚನೆಯಾದ ಅಖಿಲಾಂಡೇಶ್ವರಿಯಲ್ಲಿ ಕತೆ ಜೀವಂತವಾಗಿದೆ. ಇಲ್ಲಿ ಲಂಬೋದರ ಗುರುಗುಹ ಪೂಜಿತೆ ಎಂಬ ಪದಗಳು ದೇವಿಯ ಭೌತಿಕ ಭಾಗ ಹಾಗೂ ಗಣೇಶನ ನಡುವಿನ ಸಂಪರ್ಕವನ್ನು ಚಿತ್ರಿಸಲಾಗಿದೆ. ಸಂಗೀತ ಶ್ರೀ ಕಾರ್ತಿಕ್ ವೈಧಾತ್ರಿ, ಗಾಯನ ಶ್ರೀಮತಿ ಚಂದನಾ ಬಾಲ, ನೃತ್ಯ ಕಲ್ಪನೆ ಮತ್ತು ರಚನೆ ಶ್ರೀಮತಿ ಸಂಧ್ಯಾ ಉಡುಪ, ರಾಗ ದ್ವಿಜಾವಂತಿ, ಆದಿತಾಳ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ತಮ್ ತರಗಿಡದ ತಿಮ್ ತರಗಿಡದ ತೊಮ್ ತರಗಿಡದ ತರಗಿಡದೋ 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 ತಮ್ ತರಗಿಡದ ತಿಮ್ ತರಗಿಡದ ತೊಮ್ ತರಗಿಡದ ತರಗಿಡದೋ 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 ತರಿ 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 ದಣ ದಣ ಜಣು ತಕಿಟ ತಕಿಟ ತೋಮ್ ಕೆಡದ ತರಗಿಡದೋ ಕೆಡದ ತರಗಿಡದೋ ಕೆಡದ ತರಗಿಡದೋ ದಿಮ್ ದಣ 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 ಜಣು ಜಣು ದಿಮಿ ತಕಿಟ ತಕಿಟ ತೋಮ್ ಕೆಡದ ತರಗಿಡದೋ ಕೆಡದ ತರಗಿಡದೋ ಕೆಡದ ತರಗಿಡದೋ ತಾಮ್ ತರಿ 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 ದಣ ತಕಿಟ ಕೆಡದ ತರಗಿಡದೋ ದಿಮ್ ದಣ 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 ಜಣು ತಕಿಟ ಕೆಡದ ತರಗಿಡದೋ ತೋಮ್
विन्दन्ति भक्ताः हसन्मन्दमन्दं सुशान्ता भवत्वम् जगन्मातृके सर्व शक्तिस्वरूपे जगन्मातृके सर्व शक्तिस्वरूपे मात्रे प्रदास्यामः नितरां प्रमोदं पुरे आलये स्थापयित्वा गणेशं सवात्सल्यरूपा असीमा अनन्ता सुरैः पूजिताम्बा नित्यतुष्टा भवत्वं नित्यतुष्टा भवत्वं नित्यतुष्टा भवत्वम् अतिसौम्यम् अतिसौम्यम् अतिरौद्रायै नतास्तस्यै नमो नमः नमो जगत्प्रतिष्ठायै
Subha Sanjay to all. May I request all the artists to come on stage. Vidushi Sandhya Udupa and Vidushi Apeksha Kamath. You have one more? Yeah, just both disciples of Acharya Indira Kadambi. The disciples of Vidushi Sandhya Udupa, Miss Madhushri, Miss Sanmati, Miss Sankhya, Miss Shilpa M. Bhatt, and our young Jana Kanmani, Kumari Aishwarya and Kumari Sharanya. Okay. Your graceful movements brought the timeless traditions of Bharat alive. The elegance of your postures captivated the hearts of everyone in the audience. Am I right? Yes. A heartful thank you to Infosys Foundation and Bharati Vidya Bhavan Bangalore and BVB Mysuru to jointly present the 140th Cultural Outreach Program to the people of Mysuru. May I take this privilege to thank our Vice Chairman, Dr. C. Naganna sir, for his presence and support to this program that preserves Indian culture. May I thank our Honorary Secretary of BVB, Sri Ganpati sir, for his unwavering support and coordinating with various stakeholders and consistently presenting this program month on month to the people of Mysuru. Thank you to our Honorary Treasurer, Dr. A.T. Bhashim sir, for his positive presence in every program that we host in BVB. Thank you for the Light and Sound team, the photography and videography team, and a big thank you to our dear audience for making this program a resounding success by your presence. Let's now watch the last program by the team. Thank you and Subh Sanjay. Thank you. ಇಂದಿನ ಕೊನೆಯ ಪ್ರಸ್ತುತಿ ಅಭಂಗ್. ಶ್ರೀಕೃಷ್ಣನು ತನ್ನ ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಾಗ ಪ್ರಕೃತಿಯ ಸೌಂದರ್ಯವು ಅವನ ಕಡೆಗೆ ಹೇಗೆ ಒಲವು ತೋರುತ್ತದೆ ಎಂಬುದನ್ನು ನಾವು ತೋರಿಸುತ್ತೇವೆ. ಕನಕದಾಸರಿಗೆ ದರ್ಶನ ನೀಡುವುದಕ್ಕಾಗಿ ಕೃಷ್ಣನು ತನ್ನ ಸ್ಥಾನದಿಂದ ಹೇಗೆ ತಿರುಗುತ್ತಾನೆ ಎಂಬುದನ್ನು ತೋರಿಸಲಾಗಿದೆ. ನೃತ್ಯ ಸಂಯೋಜನೆ ಸಂಧ್ಯಾ ಉಡುಪ.
ವೃಂದಾವನಿ ವೇಣು ವೃಂದಾವನಿ ವೇಣು ವಾಸೆ ವೃಂದಾವನಿ ವೇಣು ವಾಸೆ ವೃಂದಾವನಿ ವೇಣು ವಾಸೆ ವೃಂದಾವನಿ ವೇಣು ವೇಣು ಕವನಾಚ ಮಾಯೆ ವಾಸ ವೇಣು ಕವನಾಚ ಮಾಯೆ ವಾಸ ವೇಣು ನಾರಿಗು ವರ್ಧನು ವಾಸೆ ವೇಣು ನಾರಿಗು ವರ್ಧನು ವಾಸೆ ವೃಂದಾವನಿ ವೇಣು ವಾಸೆ ವೃಂದಾವನಿ ವೇಣು ಕುಚ ಪಸರೂನಿ ಮಯೂರ ವಿಲಾಸೆ 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 ಬಚ ಪಾರದ ಭಾಸದಿಯಾರ ಬರಾಸೆ ರಾಸೆ ವೃಂದಾವನಿ ವೇಣು ವಾಸೆ ವೃಂದಾವನಿ ವೇಣು ತೃಣಚಾರ ತೃಣಚಾರ ಜಗು ವಿಸರಲಿ ತೃಣಚಾರ ಜಗು ವಿಸರಲಿ ತೃಣಚಾರ ಜಗು ವಿಸರಲಿ ಗಾಯಿ ವ್ಯಾರೆ ಕಠಾಗಿ ಸಾಲಿ ಗಾಯಿ ವ್ಯಾರೆ ಕಠಾಗಿ ಸಾಲಿ ಗಾಯಿ ವ್ಯಾರೆ ಕಠಾಗಿ ಸಾಲಿ ಪಕ್ಷಿ ಕುಲೆ ನಿವಾತ ರಾಹಿಲಿ ಪಕ್ಷಿ ಕುಲೆ ನಿವಾತ ರಾಹಿಲಿ ಪಕ್ಷಿ ಕುಲೆ ನಿವಾತ ರಾಹಿಲಿ ವೈರ ಭಾವ ಸಮುದ್ರ ವಿಸರಲಿ ವೈರ ಭಾವ ಸಮುದ್ರ ವಿಸರಲಿ ವೃಂದಾವನಿ ವೇಣು